ಹೇಳ್ತಾರೆ ಇಲ್ಲ. ಎಲ್ಲ ಪೊಲೀಸ್ ಕಾನೂನುಗಳು 1956 ಏನದಾವ ಅಮೆಂಡ್ಮೆಂಟ್ ಆಗಿದ್ದು ಅವೇ ಅದಾವೆ. ಸ್ವಲ್ಪ ಆಯಾ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ಟರೆ ಮೂಲ ಏನಿದೆ ಪೊಲೀಸ್ ಆ್ಯಕ್ಟ್ ಅದೇ ಇದೆ. ನೀವು ಅದನ್ನೇ ಉಪಯೋಗ ಮಾಡಿಕೊಂಡೆ ನೀವು ಅಲ್ಲಿ ಆ್ಯಕ್ಷನ್ ಮಾಡ್ಲಕತ್ತಾರಿಲ್ಲ. ಆಂಧ್ರ ಪ್ರದೇಶದಾಗ ರೇಪಿಸ್ಟ್ ಎನ್ಕೌಂಟರ್ ಮಾಡ್ತಾರೆ ಇವತ್ತು ಪೊಲೀಸ್ ಜೈಲಲ್ಲಿ ಇದಕ್ಕೆ ಹೇಳ್ತೀರಿ ಯಾವ ಸಚಿವ ಹೋಗ್ತಾ ಇಲ್ಲ, ಯಾವ ಸಾರ್ವಜನಿಕ ಹೆಲ್ಪ್ ಮಾಡ್ತಾರೆ. ನಿಜ ಇದು ನಮ್ಮ ಇದೇ ಹುಬ್ಳಿಯವರೇ ಅದಾರ ಅವ್ರು ಅಧಿಕಾರಿ ವಿಶ್ವನಾಥ್ ಸಜ್ಜನರು. ಕಾನೂನಾತ್ಮಕವಾಗಿ ಎನ್ಕೌಂಟರ್ ಉತ್ತರ ಪ್ರದೇಶನಾಗ ಹೆಂಗೆ ಮಾಡ್ಲಕತ್ತಾರ? ಅಲ್ಲಿ ಯಾಕೆ ಸಿಗಲ್ಲಾಗ್ಯಾರ ಅಧಿಕಾರಿಗಳು? 498 ಎನ್ಕೌಂಟರ್ ಮಾಡಿದ್ದಾರೆ ಸರ್. ಅಲ್ಲಿ ಒಂದು ಆಗಲ್ಲ. ಅಲ್ಲಿ ಸರ್ಕಾರ ಏನೈತಲ್ಲ ಯಾವುದೋ ಒಂದು ವರ್ಗವನ್ನ ನೀವು ಖುಷಿ ಪಡಿಸ್ಲಕ್ಕೆ ಒಬ್ಬ ಅಧಿಕಾರಿನ ಬಲಿ ಕೊಟ್ಟಿರಿ. ಆಡಳಿತ ಮಾಡೋರು ಗಟ್ಟಿ ಉಳಿದಾರ ಅಂದ್ರೆ ಅಧಿಕಾರಿಗಳನ್ನ ಇಲ್ಲಪ್ಪ ಮಾಡಿಬಾ ನಾವು ನೋಡ್ಕೋತೀವಿ ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ. ಮೊದಲೇ ಹೇಳೀನಿ 2 ವರ್ಷ ತೆಗೆದು ನೋಡ್ರಿ ಹೇಳ್ಯಾರಿ ಏನೋ ಫೈದೆ ಏನು ಲಾಭ ಆಗೋದೈತೆ. ಅದು ರೀ ಬರೀರಿ ನೀವು ಪೇಪರ್ ನೋಡ್ರಿ, ಅದನ್ನು ಬರೀದಿಲ್ಲ ನೀವು. ಮಾತ್ರ ರಾಜಾವಲಿ ಬೆಟ್ಟದ ಹುಲಿ ಅವೇ ಬರ್ಯಾರ ಬರ್ದಾರ. ಇವತ್ತೊಬ್ರು ಶಿವಕುಮಾರ್ ಮೆಣಸಿನಕಾಯಿ ಇವತ್ತು ಬರ್ದಾರ. ಯತ್ನಾಳ್ ಹೊಟ್ಟೆ ಪ್ರವಾಸ ಮಾಡಿಲ್ಲ, ಬರೇ ರಾಜಾವಲಿ ಬೆಟ್ಟದ ಹುಲಿ ಓಡಾಡಿ ಹೊತ್ತು ಬರ್ತಾರ. ನೀವರೇನು ಪತ್ರಕರ್ತರಾಗಿರೋದಿರಿ, ನೀವು ಬರೀಬೇಕು. ಯತ್ನಾಳ್ ಅಂತವ್ರು ನಾ ಮಾಡಿದೆ ಬಿಜೆಪಿ ವಿಫಲ ಆಗೈತೆ ಅಂಬ್ರವ್ರೆ ಬರೆದ್ರೆ ಅಪ್ಪ ಮಕ್ಕಳು ಅಂತ ದೂರ ಸರಿದ್ರೆ ನಾವಾರ ಏನ್ ಮಾಡಕ್ಕಾಗತ್ತೆ? ಯಾವ್ದ್ರಿ ನೀವು ಬರೀ ಅಪ್ಪ ಮಕ್ಕಳ ವಿರುದ್ಧ ಕೆಂಡಕ್ಕೆ ಆಡ್ತಾ ಇದ್ರಿ. ನೀವು ಚಾನಲ್ದವ್ರು ಏನಾಗಿರ ಅಂದ್ರೆ ಬರೀ ಅಪ್ಪ ರಾಜಾ ಹುಲಿ ಬೆಟ್ಟದ ಹುಲಿ, ರಾಜಾ ಹುಲಿ ಬೆಟ್ಟ ಎರಡು ಹುಲಿಗಳು. ನಾನೇ ಈಗ ನಮ್ಮ ನೆಹರು ಮೈದಾನದಾಗ ಹೇಳಿನಲ್ರಿ, ಮತ್ತೇನೇ ಹೇಳ್ಬೇಕು. ನೀವು ಎಲ್ಲ ಹಳಿದು ರಿಪೀಟ್ ನಾನು ಎಲ್ಲ ಹಿಂದಿನ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಂದು ಮಾತು ಹೇಳ್ತೀನಿ, ಎಂದು ನಾವು ಹೇಳಿದ್ದು ನಾವು ಹೊಳಿ ತಗೊಂಡಿಲ್ಲ. ನಾ ಹಾಗೆ ಹೇಳಿಲ್ಲ, ಮಾಧ್ಯಮದವ್ರು ತಿರುಚಿ ಬರ್ದಾರ್ತು. ಒಮ್ಮೆ ಅದೋದು ಇದ್ರು ಹೇಳ್ರಿ, ನಿಮ್ಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ಇದೆಲ್ಲ ಪರಿಹಾರ ಆಗ್ತೈತೆ. ನಾ ಹಂಗೆ ನಾನು ನೋಡ್ರಿ, ನಾ ಆಗ್ಬೇಕಂತ ಹೇಳೋದಿಲ್ಲ. ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು. ನೀವು ಜಾತಿ ಮೇಲೆ ಕೋದ್ರ ಮೇಲೆ ಇದನ್ನು ಮಾಡ್ಕೊತ ಹೋದ್ರೆ ಮತ್ತು ನೋಡ್ರಿ ಹಿಂದುಳಿದ ವರ್ಗದವ್ರಿಗೆ ಇವತ್ತು ಒಂದು ಈ ರೀತಿ ಆಯ್ತು. ಪಾಪ ಅವ್ರದ್ದು ಏನೈತಿ ಪರಿಸ್ಥಿತಿ. ಆ ಹೆಣ್ಮಗಳು ತಾನು ಲಗ್ನ ಆಗಲಾರ್ದೆ ತನ್ನ ತಂಗಿನ ಲಗ್ನ ಮಾಡಿ ಒಂದು ಸಣ್ಣ ಹುಡುಗಿ, ಅಕ್ಕಿನೂ ಏನು ದೊಡ್ಡಕ್ಕೆ ಅಲ್ಲ. ಈಗ ಅವ್ರಿಗೇನು ರಕ್ಷಣೆ? ಬರೀ ಬಂದರು, ಹೋಮ್ ಮಿನಿಸ್ಟ್ರಿಗೆ ಬಂದರು, ಸಾಂತ್ವನ ಹೇಳಿದ್ರು, ಹೋಗ್ಬಿಟ್ರು. ಒಂದು ಮನೆ ಕೊಡ್ತೀವಿ, ಒಂದು ಮನೆ ಪರಿಹಾರ ಅಲ್ಲದೆ ಅವರ ಜೀವನ ಭದ್ರತೆ ಬೇಕಲ್ಲ. ಈಗ ಅವ್ರ ಮನೆಯಾಗ ಒಬ್ರು ಏನೋ ಪಾಪ ಇನ್ನೊಂದು ಹುಡುಗಿ ಆಕಿ ಇದು ಸುಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಇದೆಲ್ಲ ಸೀರಿಯಸ್ ಐತ್ರಿ. ಅದಕ್ಕೆ ಇಲ್ಲ, ನಾವೇನು ಒಂದು ಕೋಮಿನ ವಿರುದ್ಧನೇ ಇವು ಬಂದರು ತನ್ನಂಥದ್ದಲ್ಲ. ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗಿಲ್ಲ. ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಕ್ಕತ್ತದ. ಇವತ್ತು ಎಲ್ಲರೂ ಜಾತ್ಯತೀತ ಅಂದ್ರೆ ಎಲ್ಲ ಸಮುದಾಯದವ್ರದ್ದು ರಕ್ಷಣೆ ಕೊಡಬೇಕಲ್ಲ. ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ, ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತೊಗೊಂಡ್ರಲ್ಲ. ಈಗ ಅದನ್ನೇ ಮೊದಲೇ ನೀವು ಮೂಲ ಅಂದ್ರೆ ಎಲ್ಲರೂ ಹೇಳೋದು ಹುಬ್ಳಿ ಧಾರವಾಡದಾಗ ಗಾಂಜಾ ಹಾಪಿವು, ಇದನ್ನು ನೀವು ಇದು ಮಾಡಿರಿ ಸಂಪೂರ್ಣವಾಗಿ. ಇಲ್ಲಕಂದ್ರೆ ಇಡೀ ಯೋಜನಾಂಗನೇ ಹಾಳಾಗಿ ಹೋಗ್ತದೆ. ಇವತ್ತು ಬೆಂಗಳೂರಿನಾಗ ಏನಾಗ್ಲಕ್ಕತ್ತದ ಸರ್? ಇವಾಗ ಬರೀ ಪೊಲೀಸ್ ಅಧಿಕಾರಿಗಳು ಅಷ್ಟೇ ಅದನ್ನ ಮಾಡಬೇಕು ಅಥವಾ ಜನಪ್ರತಿನಿಧಿಗಳ ಮೇಲಿನ ದೊಡ್ಡ ಜವಾಬ್ದಾರಿ ಐತ್ರಿ. ಬರೀ ಪೊಲೀಸರು ಮಾಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸರು ಫ್ರೀ ಹ್ಯಾಂಡ್ ಕೊಡಬೇಕು. ತಮ್ಮ ವಾರ್ಡ್ನಲ್ಲಿ ಕಾರ್ಪೊರೇಟ್ಗಳು ಇರ್ತಾವೆ, ತಮ್ಮ ವಾರ್ಡ್ನಾಗ ಏನು ಇರ್ತದೆ ಕಾರ್ಪೊರೇಟ್ ಗೊತ್ತಿರ್ತದೆ. ನೋಡ್ರಿ, ಕಾರ್ಪೊರೇಟರ್ದು ಒಂದು ಇತಿಮಿತಿ ಇದೆ. ಅವರು ಡೆವಲಪ್ಮೆಂಟ್ ನೋಡ್ತಾರೆ. ಇವು ಯಾವ ವೈಯಕ್ತಿಕ ಅವಾಗ ಆ ಪ್ರಕರಣದಾಗನೇ ನೀವು ಏನು ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತೊಗೊಂಡ್ರಿ? ಸರ್ CID ಕೊಟ್ಟಿದ್ದಾರೆ ಸರ್. ಯಾವ್ದು ಆ ಪ್ರಕರಣ ನೇಹಾ ಪ್ರಕರಣ? ಯಾವ್ದ್ರಿ ನೇಹಾ ಪ್ರಕರಣ CID ನಾವು ಹೇಳಿದ್ದೇವೆ, CBI ಹೇಳಿದ್ದೀವಿ. ನೀವು ಒಂದು ಹೇಳ್ರಿ ಸರ್, ಒತ್ತಾಯ ಮಾಡ್ರಲ್ಲಿ. ಯಾವ್ದು ಅದು ಮಾಡ್ತೀವಿ. ನಾಳೆ ಅಧಿವೇಶನದಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನೋ ನಡೆದದಲ್ಲ, ಇದು ಒಟ್ಟಾರೆ ಒಂದು ಅರಾಜಕತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು.
ಅದಕ್ಕೆ ನಾವು ಗಟ್ಟಿ ಇದ್ದೀವಿ. ನಾವೇನು ಯಾರು ಮುಲಾಜನಾಗೂ ಇಲ್ಲ, ಯಾರ್ದು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ. ಇವೇನು ತಿಳ್ಕೊಂಡ್ಬಿಡ್ರಿ. ನಾವೇನಾದ್ರು ಹೊಂದಾಣಿಕೆಯಾಗಿ ಎಲ್ಲಿ ಸಿದ್ದರಾಮಯ್ಯಗೆ ಅನ್ಸೋದಿಲ್ಲ, ಡಿ ಕೆ ಶಿವಕುಮಾರ್ಗೆ ಅನ್ಸೋದಿಲ್ಲ. ನಾವು ನೇರವಾಗಿಯೇ ಮಾತಾಡ್ತೀವಿ. ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ, ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಯಾಕೆ ಕೆಟ್ಟದ, ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ. ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ, ಆದ್ರೆ ಅವ್ರ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ. ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ಲಾಕತ್ತೈತಿ. ಸರ್, ಕಾನೂನು ವ್ಯವಸ್ಥೆ ಹಾಳಾಗದ ಅಂತ ನೀವು ಹೇಳ್ತಿರಲ್ಲ, ಅದೇ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ 2021ರಲ್ಲಿ ಇಷ್ಟು ಕೊಲೆಗಳಾಗಿದ್ದಾವೆ, 2022ರಲ್ಲಿ ಇಷ್ಟು ಕೊಲೆಗಳಾಗಿದ್ದಾವೆ, 2020 ನಾನು ನಿನ್ನೆ ಕೊಟ್ಟಿನಿ ಅದನ್ನು. ಎಲ್ಲ ಪತ್ರಿಕೆಗಳೇ ಬರ್ದವ್ರಿ, ಎಲ್ಲ ಪತ್ರಿಕೆಗಳು ಮಾಧ್ಯಮದವರೇ ಫ್ರಂಟ್ ಪೇಜಿಗೆ ಹಾಕ್ಯಾರ. ಈ ವರ್ಷ ಎಷ್ಟು ಕೊಲೆ ಯಾವ ಸಂದರ್ಭದಲ್ಲಿ ಆಗಿದೆ? ಹಿಂದಿನ ವರ್ಷದ್ದು ಕಂಪೇರ್ ಮಾಡಿದಾಗ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಪ್ರಮಾಣದಲ್ಲಿನೇ ಇದೆ. ಆಯ್ತಾ, ಕೊಲೆಗಳ ಸಂಖ್ಯೆ ಇರ್ಬೋದು, ಮತ್ತೆ ಬೇರೆ ಬೇರೆ ಇದ್ರದ್ದು ಈಗ ಏನ್ ಬಹಳ ವ್ಯತ್ಯಾಸಗಳೇನಾಗಿಲ್ಲ. ನೀವೇ ಪತ್ರಿಕೆದವ್ರು ಬರ್ದಿರಲಿಲ್ಲ. ನಾವೇ ನೀವು ಒಂದು ವರ್ಷದಲ್ಲಿ ಅತಿಕ್ರಮ ನೀವು ರಾಜೀನಾಮೆ ಕೂಡ ಹೇಳೀನಿ. ಅದೇ ಜ್ಞಾನೇಂದ್ರಗೆ ಹೇಳೀನಿ, ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ. ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್ ಮಾಡಿದ್ರೆ, ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಹೋಗ್ತಿರಲ್ಲ, ಅವಾಗ ಒಂದು 2 ಎನ್ಕೌಂಟ್ರ್ ಮಾಡಿದ್ರೆ ಈ ಬೊಮ್ಮಾಯಿಯವರು ಈ ನಮ್ಮ ಅರಗ ಜ್ಞಾನೇಂದ್ರ ಸಲುವಾಗಿನೇ ನಮಗೆ ಪಕ್ಷದವ್ರಿಗೆ ಈಗ ಬುದ್ಧಿ ಕೆಲಸ ಜನ. ಏನು ವ್ಯತ್ಯಾಸವಾಗಿಲ್ಲ ಅಂತ ಆಯ್ತು. ಅದನ್ನ ಹೇಳೀನಿ. ಮತ್ತೆ ಯಾಕೆ ನೀವು ಅದನ್ನ ಹೊಳ್ಳಿಕೆ ಕೇಳ್ಬೇಕಾಗ್ತದೆ? ಒಟ್ಟು ಬೆಂಕಿ ಹಚ್ಚೋದು ಬಿಟ್ಟರೆ ಏನೇನೋ ನಮ್ದೇನೆ ಟ್ಯಾಪಿಂಗ್ ಮಾಡ್ಲಕತ್ತವ್ರು, ಏನು ಮಾಡ್ಲಕತ್ತವ್ರು ಯಾರಿಗೆ ಗುರ್ತದ? ಈ ಸರ್ಕಾರನಾಗ ದೊಡ್ಡ ತಿಮ್ಮಿಂಗಲೇ ಐತಿ, ಅದು ಏನೇನು ಮಾಡ್ತೈತೆ ಗುರುತಿಲ್ಲ. ಹಾಂ, ತಿಮ್ಮಂಗಿಲ್ಲನೇ ಯಾರ್ಯಾರು ನುಂಗ್ತೈತೋ ನುಂಗಿ ಒಮ್ಮೆ ಅದೇ ಮುಣಿಗೆ ಹೋಗ್ತೈತೆ. ಅದನ್ನು ಭಾಳ ದಿವಸ ಇಲ್ಲ ಸರ್. 28ರೊಳಗೆ ಎಷ್ಟು ಬಿಜೆಪಿ ಎಷ್ಟು? ನಾನು ಜ್ಯೋತಿಷ್ ಹೇಳಕ್ಕೆ ಕಬಡ್ಡಿ ಹೋಗಿಲ್ಲ ಅಂದ್ರೆ